ವಿರಾಜಮಾನವಾಗಿ ಕುಳಿತ ಹಿಂದವಿ ಸಾಮ್ರಾಜ್ಯದ ದೊರೆ, ಹಿಂದೂಗಳ ಆರಾಧ್ಯ ಸಾಮ್ರಾಟ, ಥೇಟ್ ಜೀವ ತುಂಬಿದಂತೆ ಕಂಡುಬಂದ ಛತ್ರಪತಿ ಮಹಾರಾಜರ ಕಂಚಿನ ಪ್ರತಿಮೆ. ಇದು ಕಂಡಿದ್ದು ರನ್ನನಗರಿ ಮುಧೋಳದಲ್ಲಿ. ಮುಧೋಳ ಜನರ ಬಹುದಿನಗಳ ಕನಸು ನನಸಾಗಿದೆ. ಶಿವಾಜಿನಗರದಲ್ಲಿರುವ ಶಿವಾಜಿ ಮಹಾರಾಜರ ಕಂಚಿನ ಪ್ರತಿಮೆ ಅನಾವರಣದ ಸಂಭ್ರಮ ಹೆಚ್ಚಾಗಿತ್ತು. ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ, ಶಿರೋಳ ರಾಮಾರೂಢ ಮಠದ ಶಂಕರಾರೂಢ ಮಹಾಸ್ವಾಮೀಜಿಗಳು ಆಗಮಿಸಿದ್ರು. ಮಹಾಸ್ವಾಮೀಜಿಗಳಿಗೆ ವಾದ್ಯ ಮೇಳಗಳ ಸದ್ದಿನಲ್ಲಿ ಹೂಮಳೆಗರೆದು ಭವ್ಯ ಸ್ವಾಗತ ಕೋರಿದ್ರು. ಶಿವಾಜಿನಗರದಲ್ಲಿ ನೆಲೆ ನಿಂತ ಶಿವಾಜಿಯ ಕಂಚಿನ ಪ್ರತಿಮೆಯನ್ನ ವಿಜೃಂಭಣೆಯಿಂದ ಲೋಕಾರ್ಪಣೆಗೊಳಿಸಿದ್ರು. ಸಹಸ್ರಾರು ಹಿಂದೂ ಕಾರ್ಯಕರ್ತರು, ಹಿಂದೂ ಬಾಂಧವರು ಕಾರ್ಯಕ್ರಮ ನೋಡಲು ಆಗಮಿಸಿದ್ರು. ಎಲ್ಲಿ ನೋಡಿದರಲ್ಲಿ ಕೇಸರಿ ಶಾಲುಗಳನ್ನ ಹೊತ್ತವರೇ ಕಂಡುಬಂದ್ರು. ಕನ್ನೇರಿ ಶ್ರೀಗಳು ಮಾತನಾಡಿ ಶಿವಾಜಿಯ ಶೌರ್ಯ ಔದಾರ್ಯವನ್ನ ಬಣ್ಣಿಸಿದ್ರು. ಆದಂತೆ ಆಗತ್ತೆ. ಛತ್ರಪತಿಗೆ ಮರಾಠ ಸಾಮ್ರಾಜ್ಯ ಅಂತ ಇಟ್ಕೋಬಹುದಾಗಿತ್ತು ಛತ್ರಪತಿ, ಅಥವಾ ಶಿವಾಜಿ ಸಾಮ್ರಾಜ್ಯ ಅಂತ ಇಟ್ಕೋಬಹುದಾಗಿತ್ತು ಹೆಸರನ್ನ. ಆದ್ರ ಹಿಂದವಿ ಸ್ವರಾಜ್ಯ, ಸ್ವರಾಜ್ಯ ಅಲ್ಲ, ಹಿಂದವಿ ಸ್ವರಾಜ್ಯ. ಅವ್ರ ಛತ್ರಪತಿ ವಿಚಾರ ಏನಾಗಿತ್ತು, ಪ್ರತಿಯೊಬ್ಬನದು ಸ್ವರಾಜ್ಯ. ಇದು ಛತ್ರಪತಿಯ ರಾಜ್ಯ ಅಲ್ಲ, ಹಿಂದವಿ ಸ್ವರಾಜ್ಯ ಅಂತ ಇರಬೇಕು ಅಂತ ಛತ್ರಪತಿ ಆಶೆ ಪಟ್ಟರು. ಆ ಸ್ವರಾಜ್ಯವನ್ನು ನಮ್ಗೆಲ್ಲರಿಗೂ ಕೊಟ್ಟು ಹೋದ್ರು. ಹಿಂದೂ ಮುಖಂಡ ಪುನೀತ್ ಕೆರೆಹಳ್ಳಿ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ರು. ಇನ್ನೊಬ್ಬ ಹಿಂದೂ ಭಾಷಣಕಾರ ಶ್ರೀಕಾಂತ್ ಶೆಟ್ಟಿ ಅವರಿಗೆ ನಿಷೇಧ ಹೇರಿದ ಹಿನ್ನೆಲೆ ಪುನೀತ್ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಶತಮಾನಗಳಿಂದ ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿಕೊಂಡು ಬಂದ್ರು ಇವತ್ತಿಗೂ ಉಳಿದು ಮುಧೋಳದ ಶಿವಾಜಿನಗರದಲ್ಲಿ ಸಹಸ್ರ ಸಂಖ್ಯೆಯ ಹಿಂದೂಗಳು ಬಂದು ನಿಂತ್ಕೊಂಡು ಕೇಸರಿಯನ್ನು ಧರಿಸಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ನಮ್ಮ ತಾಕತ್ತನ್ನು ಪ್ರಶ್ನೆ ಮಾಡೋದಕ್ಕೆ ಬರಬೇಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ನಾನು ನಂಬಿದ್ದೇನೆ, ನನ್ನ ಕರ್ಮಭೂಮಿ ಕರ್ನಾಟಕದಲ್ಲಿ ನನಗೆ ಎಲ್ಲಿಂದಲೇ ಯಾವುದೇ ತೊಂದರೆ ಆದ್ರೂ ನಮ್ಮ ತಂದೆ ಪದೇ ಪದೇ ಕೇಳ್ತಾರೆ, ಯಾರಿದ್ದಾರೋ, ಯಾಕೆಲ್ಲವನ್ನು ಬಿಟ್ಟು ಹೋರಾಟ ಮಾಡ್ತೀರಿ, ಯಾಕೆ ಮನೆ ಮಠ ಬಿಟ್ಟು ಹೋಗ್ತೀರಿ, ಯಾರಿದ್ದಾರೆ ಅಂತ ಆರಂಭದಲ್ಲಿ ಕೇಳ್ತಾ ಇದ್ರು. ಮುಧೋಳದಲ್ಲಿ ಎಷ್ಟು ಜನ ಇದ್ದೀರಿ? ಒಬ್ಬೊಬ್ಬರ ಮನೇಲಿ ಒಂದೊತ್ತು ಅನ್ನ ತಿಳ್ಕೊಂಡು ನನ್ನ ಜೀವಿತಾವಧಿಯಲ್ಲಿ ನಾನು ಬದುಕು ಸರಿಸಬಹುದು, ಕಷ್ಟ ಏನಲ್ಲ. ಒಟ್ನಲ್ಲಿ ಸಾವಿರಾರು ಹಿಂದೂ ಬಾಂಧವರ ಸಮಾಗಮದ ನಡುವೆ ಶಿವಾಜಿ ಮಹಾರಾಜರ ಕಂಚಿನ ಮೂರ್ತಿ ಅನಾವರಣಗೊಂಡಿತು. ಜೈ ಶಿವಾಜಿ, ಜೈ ಶ್ರೀರಾಮ್ ಘೋಷಣೆಗಳು ಮೊಳಗುವ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಯಿತು. ರನ್ ಟಿವಿ ನ್ಯೂಸ್, ಮುಧೋಳ. ಭಾರತ್ ಮಾತಾ ಕಿ ವಂದೇ, ಜೈ ಶ್ರೀರಾಮ್, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಜೀಜಾಬಾಯಿ ಕಿ, ಜೀಜಾಬಾಯಿ ಕಿ, ಜೈ ಶ್ರೀರಾಮ್. ಮನೆ, ಬ್ಯಾಂಕ್, ಕಚೇರಿಗಳ ಸುರಕ್ಷತೆ, ಕಳ್ಳತನ ತಡೆಗಟ್ಟಲು, ಅಗ್ನಿ ಅವಘಡಗಳನ್ನ ಪತ್ತೆ ಹಚ್ಚಲು ಬೆಸ್ಟ್ ಉಪಾಯ ಅಂದ್ರೆ ಕೀರ್ತನ ಸೆಕ್ಯೂರಿಟಿ ಸೊಲ್ಯೂಷನ್ಸ್. ನಿಮ್ಮ ಮನೆ, ಕಚೇರಿ, ಬ್ಯಾಂಕ್ ಸೇರಿದಂತೆ ಜನನಿಬಿಡ ಪ್ರದೇಶಗಳಲ್ಲಿ ಅಹಿತಕರ ಘಟನೆಗಳನ್ನ ತಡೆಗಟ್ಟಲು ಸಿಸಿಟಿವಿ ಅಳವಡಿಕೆ, ಫೈರ್ ಅಲಾರಾಂ ಸಿಸ್ಟಮ್, ಬರ್ಗರ್ ಅಲಾರಾಂ ಸಿಸ್ಟಮ್, ಅಗ್ನಿ ಅನಾಹುತಗಳ ನಿಯಂತ್ರಕ, ಸ್ಮೋಕ್ ಡಿಟೆಕ್ಟರ್, ನೆಟ್ವರ್ಕಿಂಗ್, ಬಯೋಮೆಟ್ರಿಕ್ ನಂತಹ ಗುಣಮಟ್ಟದ ಸಲಕರಣೆಗಳು ಇಲ್ಲಿ ಲಭ್ಯ. ಯೋಗ್ಯ ದರದಲ್ಲಿ ಪ್ರತಿಷ್ಠಿತ ಕಂಪನಿಗಳ ತಂತ್ರಜ್ಞಾನ ವಸ್ತುಗಳು ಇಲ್ಲಿವೆ. ನಮ್ಮ ಸಿಬ್ಬಂದಿಗಳೇ ಬಂದು ಫಿಟ್ ಮಾಡಿಕೊಡ್ತಾರೆ. ಜೊತೆಗೆ 100% ಸರ್ವಿಸ್ ಗ್ಯಾರಂಟಿ. ಉತ್ತಮ ತಂತ್ರಜ್ಞಾನ ಅಳವಡಿಕೆಗಾಗಿ ಇಂದೇ ಭೇಟಿ ನೀಡಿ ಕೀರ್ತನ ಸೆಕ್ಯೂರಿಟಿ ಸೊಲ್ಯೂಷನ್ಸ್. ಸ್ಥಳ ಮಲ್ಲಮ್ಮನಗರ, ಲೋಕಾಪುರ ರೋಡ್, ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971687603 ಅಥವಾ 9880659869.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.